ಇವತ್ತು ಸಾಂಸ್ಕೃತಿಕ ದಿನಾಚರಣೆ ಅಂತ ನಮ್ಮ ಅಲ್ಲಿ ಕುಂಟೆಬೆಲ್ಲೆ ಅಂದ್ರು ಪಟ್ಟೆ ಕೊರೆದ್ರು ಯಾರು ಕಾಣ್ತಾ ಇಲ್ಲ. ಹಣ್ಣು ಆಯ್ತಾವೆ, ನಾವು ಮಾತ್ರ ಏನು ಆಯ್ತಾ ಇಲ್ಲ. ಸೇಫ್ ಆಗಿ ಅಕ್ಕನ ಕರ್ಕೊಂಡ್ ಬಂದಿದ್ದೀವಿ ಮನೆಗೆ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ಇವತ್ತು ನಮ್ಮ ಕಾಲೇಜಲ್ಲಿ ಜನಪದ ಉತ್ಸವ ಅಂತ ಆಚರಣೆ ಮಾಡ್ತಿದ್ವಿ. MSc ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಯಾರು ಬಂದಿಲ್ಲ, ನಾನೇ ಫಸ್ಟು. ಎಲ್ಲ ಇನ್ನೂ ಬರ್ತಾ ಇದ್ದಾರೆ. ಈಗ ನಮ್ಮ ಕ್ಲಾಸಲ್ಲಿ ಒಂದು 4 ಜನ ಬಂದರು. ಸೊ ಇಲ್ಲಿಗೆ ಬಂದು ರೆಡಿ ಆಗ್ತಾವ್ರೆ. ಇನ್ನಿಬ್ಬರಲ್ಲಿ ಫೋಟೋಶೂಟ್ ಮಾಡ್ಕೋತಾ ಇದ್ದಾರೆ. ಜೊತೆಗೆ ನಮ್ಮ ಮೊಯ್ಯ ಗಂಗಿನ ಸದಸ್ಯರು ಬಂದು ಹಾಯ್ ಹೇಳೋದ್ರು. ನಾವು ಸ್ವಲ್ಪ ಹೊತ್ತು ಫೋಟೋ ತಗೊಂಡು ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬರೋಣ ಅಂತ ಬಂದ್ವಿ. ಸೀನಿಯರ್ಸ್ ಎಲ್ಲ ಬಂದಿದ್ದರು. ಕವಿತಾ ಮ್ಯಾಮ್ ಫಸ್ಟ್ ಇಯರ್ಸ್ ಅವ್ರಿಗೆಲ್ಲ ಕೆರೆದಡ ಆಡಿಸ್ತಾ ಇದ್ದಾರೆ. ಗರ್ಲ್ಸ್ ಗ್ರೂಪ್ ಎಲ್ಲ ಔಟಾಗ್ಬಿಟ್ವಿ. ಸೇರಿ ಡ್ಯಾನ್ಸ್ ಮಾಡಿದ್ರು, ಏನೋ ಒಂದು ಮಾಡ್ಬಿಟ್ಟು ಬಂದ್ವಿ. ನಮ್ಮ ಡ್ಯಾನ್ಸ್ ಆದಮೇಲೆ ಉಳಿದವ್ರನ್ನ ಆಡಿಸ್ತಾ ಇದ್ದಾರೆ. ಬಾಯ್ಸ್ ಎಲ್ಲ ಡ್ಯಾನ್ಸಿಗೆ ಸಾಂಗ್ ಚೂಸ್ ಮಾಡ್ತಾವ್ರೆ. ಊಟ ಇರುತ್ತೆ ಗೈಸ್. ಊಟ ಇಲ್ಲ, ಅದಕ್ಕೆ ಹೋಯ್ತಾ ಇದ್ದೀವಿ. ಈಗ ಸೀನಿಯರ್ಸ್ಗೆ ನಾವು ಕೆರೆದಡ ಆಡಿಸ್ತಾ ಇದ್ದೀವಿ. ಸ್ವಾತಿ ಹೇಳ್ತಾವಳೆ ಕೆರೆದಡ. ಡ್ಯಾನ್ಸ್ ಇವಾಗ ಸಾಕು. ಇದೀಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಫ್ರಮ್ ಸೀನಿಯರ್ ಗರ್ಲ್ಸ್. ಸೀನಿಯರ್ ಅಣ್ಣಂದಿರು ಡ್ಯಾನ್ಸ್ ಮಾಡಿದ್ರು, ಹಾಡಿಗೆ ಫಿದಾ ಆಗೋದೆ ಮಾತ್ರ ನಾನು. ಬಾಯ್ಸ್ಗೆಲ್ಲ ಆಟ ಆಡಿಸಿದ್ರು, ತುಂಬ ಚೆನ್ನಾಗಿತ್ತು. ಎಂಜಾಯ್ ಅ ಲಾಟ್ ಇನ್ ದಿಸ್ ಗೇಮ್. ನಿಮ್ಗೆ ಯಾಕಿಷ್ಟು ದ್ವೇಷ?
ಫಂಕ್ಷನ್ ಮುಗೀತು ಅಂತ ಅಲ್ಲಿ ಆಚೆ ಬಂದ್ವಿ. ಇವತ್ತು ಸಾಂಸ್ಕೃತಿಕ ದಿನಾಚರಣೆ ಅಂತ ನಮ್ಮ ಕ್ಲಾಸಲ್ಲಿ ಕಾಲೇಜಲ್ಲಿ ಆಚರಿಸ್ತಾವ್ರೆ. ಜಾನಪದ ಉತ್ಸವ ಅಂತ ಹೆಸರು ಹೇಳಿದ್ರು. ಇಲ್ಲಿ ಬಂದು ನೋಡಿದ್ರೆ ಏನು ಗೊತ್ತಾಯ್ತೇ ಇಲ್ಲ. ಇಲ್ಲಿ ಏನೋ ಓಪನ್ ಅಲ್ಲ, ಇದು ಲೈವ್ ಡ್ಯಾನ್ಸ್ ಶೋ ಅಂದ್ರು. ಸೊಪ್ಪು ಹಿಡ್ಕೊಂಡು ಕುಣಿತಾವ್ರೆ. ಲಗೋರಿ ಅಂದ್ರು, ಸೀರೆ ಹಾಕೊಂಡು ಹುಡ್ಕೊಂಡು ಕೃಷ್ಣ ಕುಂಕುಮ ಇಟ್ಕೊಂಡವ್ನೆ. ಇಲ್ಲಿ ಲಗೋರಿ ಅಂದ್ರು ವಾಲಿಬಾಲ್ ಎಲ್ಲ ಆಡಿಸ್ತಾವ್ರೆ. ಅದು ಒಂದ್ಸಲಿ 3 ಸಲ ಹೊಡಿಬೇಕಂತೆ. ಅಲ್ಲಿ ಕುಂಟೆಬಿಲ್ಲೆ ಅಂದ್ರು ಪಟ್ಟೆ ಕೊರೆದ್ರು ಯಾರು ಕಾಣ್ತಾ ಇಲ್ಲ. ಅಲ್ಲಿ ಚೌಗೋವರ ಮೇಡಮ್ಗಳು ಆಡ್ತಾವ್ರೆ ಅವ್ರ ಮಕ್ಳು ಕೊಟ್ಟೆ. ಇನ್ನು ನಾವ್ ಏನ್ ನೋಡಕ್ ಬಂದು ಇಲ್ಲಿ ಇವರು ಬಂದ್ರು ನಾಕ್ ಫೋಟೋ ತಕ್ಕತ್ತಾರೆ, ಅವ್ರ ಜೊತೆ ಫೋಟೋ ತಕ್ಕತ್ತಾರೆ. ನಮ್ ಜೊತೆ ಯಾರು ಇಲ್ಲ. ಈ ಕಳಗ್ ನನ್ನ ಮಕ್ಳು ಬಿಟ್ರೆ ಜೀವನ ಹಿಂಗೆ ಕಳೆದೋಯ್ತು. ಅಲಸಂಡೆ ಹಣ್ಣು ಆಯ್ತಾವೆ, ನಾವು ಮಾತ್ರ ಏನು ಆಯ್ತಾ ಸೋತು ಸ್ವರ್ಗ ಹೋಗ್ತಾ ಇದೀವಿ. ದಯಮಾಡಿ ನಾವು ಮುಂದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಪಾಡಿ. ಕ್ಯಾಬೇಜ್ ಎಲ್ಲ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಮನೆ ಹತ್ರ ಬಿಟ್ಕೊಡ್ತೀನಿ ಅಂದರು. ಹೋಗ್ತಿದ್ವಿ, ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು, ನೋಡ್ತಾ ಇದ್ದೀನಿ. ಈ ಕಡೆ ಜಲನ್ ಥರ ಕಾಣ್ತಾವನೆ, ರೆಡ್ ಕಲರ್ ಶರ್ಟ್. ಕಡೆ ಜಲ ನಿನ್ನಂಗೆ ಕಾಣ್ತಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಳ್ಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಭಾರಿ ಚೆನ್ನಾಗಿ ಕಾಣ್ತಾವ ನನ್ನ ತಮ್ಮದಿರು. ಪ್ರಾಮಿಸ್, ನಿಜವಾಗ್ಲೂ ದೇವರಾಣೆಗೂ. ಗಸಗಸೆ ಬೀಜ ಇದೆ, ಒಣಗಿಸ್ ಬೀಜ ಆಯ್ತಾಯ್ತು, ಬಾಯ್ ಬಾಯ್. ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ. ನಮ್ಮನೆವು ಸರಿ ಹೋಗಿ ಕಣಪ್ಪ ಅಂತ ಹೇಳವ್ರೆ. ಅವಿ ಮೇಲೆ ತುಂಬ ನಂಬಿಕೆ ನಿಮ್ಮ ಮನೇಲಿ. ನೋಡಬೇಕು ನಮ್ಮ ಮನೆಯ ಏನು ಮಾಡ್ತಾನೆ ಅವಿ ಅಣ್ಣ ಅಂತ ನೋಡೋಣ. ವೇಟ್ ಮಾಡಿ. ನಾನೇ ಕರ್ಕ ಬಂದಿಲ್ಲ. ಬೀಳ್ತಿರೋದು ಇಷ್ಟ ತೆಗಿಬೇಡ, ಮನೆ ಮರ್ಯಾದೆ ಹೋಗುತ್ತೆ. ನಾನು ಸೇಫ್ ಆಗಿ ಅಕ್ಕನ ಕರ್ಕ ಬಂದಿದ್ದೆ ಮನೆಗೆ. ನೀನೆಲ್ಲ ಕರ್ಕ ಬಂದ ಇಲ್ವಾ? ಕರ್ಕ ಬಂದಾನೆ, ಭಾಳ ಜೀವ ಬೈಕ್ ತರ್ಸಿದ್ರು ಕರ್ಕ ಬಂದವನೆ. ಇಲ್ಲಿಗೆ ಬಂದಿದ್ದು, ಗಂಟ್ಲಿಗೆ ಬಂದಿತ್ತು, ವಾಪಸ್ ತಪ್ಪಕ್ಕಂತ ಒಳಗೆ ನುಂಕೊಬಿಟ್ಟಿದ್ದೀನಿ. ಹಿಂಗೆ ಹೇಳ್ಬಿಟ್ರ ಅಕ್ಕ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.